ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಕರ್ನಾಟಕ ಕೋಚಿಂಗ್ ಸೆಂಟರು ಕಳೆದ 13ರಿಂದ 14 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳಿಗೆ ತರಬೇತಿಯನ್ನು ನೀಡ್ತಾ ಬಂದಿದೆ. ಹೌದಾ? ಅದೇ ರೀತಿಯಾಗಿ ಯಾರು ನಮ್ಮ ಸಂಸ್ಥೆಗೆ ಆಫ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಂತ ಇದ್ದೀರಿ, ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇದ್ದು ಅದೇ ರೀತಿಯಾಗಿ ಎಲ್ಲ ಫೆಸಿಲಿಟಿಗಳು ನಿಮಗೆ ಸಿಗ್ತದೆ. ಅದೇ ರೀತಿ ಕರೆಕ್ಟ್ ಟೈಮ್ ಕ್ಲಾಸಸ್ಗಳಿರ್ತಾವೆ. ನಿಮ್ಮ ಹಾಸ್ಟೆಲ್ ಫೆಸಿಲಿಟಿ ಆಗಿರಬಹುದು, ಎಲ್ಲ ರೀತಿಯಾಗಿರ್ತಕ್ಕಂಥ ನೋಟ್ಸು, ಅಲ್ಲಿರ್ತಕ್ಕಂತಹ ಡಿಜಿಟಲ್ ಕ್ಲಾಸಸ್ಸು, ಆನ್ಲೈನ್ ಅವೈಲೇಬಲ್ ನೋಟ್ಸು ಪ್ರತಿಯೊಂದು ನಿಮಗೇನಾಗ್ತವೆ ಇಲ್ಲಿ ಅವೈಲೇಬಲ್ ಅದಾವೆ. ಹೌದಾ? ಯಾರಾದರೂ ಜಾಯ್ನ್ ಆಗೋರಿದ್ರೆ ನಮ್ಮ ಈ ಚಾನಲ್ದ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ಅದೇ ರೀತಿಯಾಗಿ ನಮ್ಮ ಚಾನಲ್ಲು ಗೂಗಲಲ್ಲಿ ಆಗಿರಬಹುದು, ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನೀವು ಹೋಗಿ ಜಸ್ಟ್ ನೇಮನ್ನು ಟೈಪ್ ಮಾಡಿದರೆ ಯು ವಿಲ್ ಗೆಟ್ ಸಮ್ ಡೀಟೇಲ್ಸ್ ಅಬೌಟ್ ದ್ಯಾಟ್. ಓಕೆ, ಯಾರಾದರೂ ಜಾಯ್ನ್ ಆಗೋರಿದ್ರೆ ಬನ್ನಿ, ಜಾಯ್ನ್ ಆಗ್ರಿ ಅಂತ ಹೇಳ್ತಾ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ಪ್ರಥಮವಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ನಾನು ನಿಮ್ಮ ಇಂಗ್ಲೀಷ್ ಟೀಚರ್ ಆಗಿದ್ದೀನಿ. ಓಕೆ, ಅದೇ ರೀತಿಯಾಗಿ ಏನು ಮಾಡೋಣ ಅಂದ್ರೆ ಈ ಒಂದು ಕ್ಲಾಸ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಇಂಗ್ಲೀಷ್ ಕ್ವಶನ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬರ್ತವೆ ಅಂತಕ್ಕಂಥದ್ದನ್ನ ನೋಡೋಣ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂಥ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಸಿನೋನಿಮ್ ಅಂದ್ರೆ ಏನು? ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಅಂತ ಹೇಳ್ತೀವಿ. ಹೌದಾ? ಸಮಾನಾರ್ಥಕ ಪದ ಅಂದ್ರೆ ಸಿಮಿಲರ್ ಅಂತೂ ಬರ್ತಾವ. ಒಂದೊಂದ್ಸಲ ಹೆಂಗ್ ಕೇಳ್ತಾವ್ರಿ, ಸಿಮಿಲರ್ ಮೀನಿಂಗ್ ಅಂತೂ ಕೇಳ್ತಾವ. ಹಿಂಗ್ ಕೇಳಿದಾಗ ಕೂಡ ನೀವೇನ್ ಚೂಸ್ ಮಾಡ್ಬೇಕಾ? ಸಿನೋನಿಮ್ ಅನ್ನ ಚೂಸ್ ಮಾಡಿ. ಅದಂದ್ರೆ ಏನ್ ಮಾಡ್ಯಾರ, ಇಲ್ಲಿ ಒಂದು ವರ್ಡ್ ಅನ್ನ ಕೊಟ್ರೆ, ಯಾವ್ದು ಅಬಂಡನ್ ಅಂತಕ್ಕಂಥ. ಹೌದಾ? ಈ ಅಬಂಡನ್ ಅಂತಕ್ಕಂಥ ಒಂದು ವರ್ಡ್ಗೆ ಸಿನೋನಿಮ್ ಕೇಳ್ಯಾರ, ಇದಕ್ಕೆ ಆನ್ಸರ್ ಏನಾಗಬಹುದು? ವಾಟ್ ಈಸ್ ಅಬಂಡನ್? ಅಬಂಡನ್ ಅಂದ್ರ ಟು ರಿಲೀಸ್ ಅಂತ ಹೇಳ್ತೀವಿ. ಟು ರಿಲೀಸ್. ಓಕೆ, ಅದೇ ರೀತಿಯಾಗಿ ಲೆಫ್ಟ್ ಅಂತ ಹೇಳ್ತೀವಿ, ಅವಾಯ್ಡ್ ಅಂತ ಹೇಳ್ತೀವಿ. ಅಂದ್ರೆ ಏನ್ರಿ ಕನ್ನಡ ಒಳಗಿತ್ರ ಅರ್ಥ ಏನು? ಬಿಟ್ಟು ಹೋಗು. ಅಬಂಡನ್ ಅಂದ್ರೆ ಏನ್ರಿ? ಬಿಟ್ಟು ಹೋಗು. ಅದೇ ರೀತಿಯಾಗಿ ಅಬಂಡನ್ಸ್ ಅಂದ್ರೆ ಬೇರೆ, ಅಬಂಡಂಟ್ ಅಂದ್ರೆ ಬೇರೆ. ಎಸ್, ಅಬಂಡನ್ ಅಂದ್ರೆ ಏನು? ಬಿಟ್ಟು ಹೋಗುದು. ದೆನ್ ವಾಟ್ ಈಸ್ ದ ಸಿನೋನಿಮ್ ಆಫ್ ದಟ್ ವರ್ಡ್? ಕೀಪ್ ಅಂದ್ರೆ ಏನ್ರಿ? ಕೀಪ್, ಕ್ಯಾಪ್ಟ್, ಕ್ಯಾಪ್ಟ್ ಅಂತ ಹೇಳ್ತೀವಿ. ಕೀಪ್, ಕ್ಯಾಪ್ಟ್, ಕ್ಯಾಪ್ಟ್, ಇಟ್ಕೊಳ್ಳು, ಇಟ್ಟುಕೋ. ಸಪೋರ್ಟ್ ಅಂದ್ರ ಸಪೋರ್ಟ್ ಆಗಿರೋದು. ಎಸ್, ಸಪೋರ್ಟ್ ಅಂತ ಬರಂಗಿಲ್ಲ, ಇಟ್ಟುಕೋ ಬರಂಗಿಲ್ಲ. ಅಡಾಪ್ಟ್ ಅಂದ್ರೆ ಏನ್ರಿ? ಅಡಾಪ್ಟ್ ಟು ಗೆಟ್, ಅಡಾಪ್ಟಿಂಗ್ ಅಂತ ಹೇಳ್ತಾರಿಲ್ರಿ. ದತ್ತು ಪಡೆಯೋದು ಅಂತ ಹೇಳ್ತಾರೆ, ದತ್ತು ಪಡೆಯೋದು. ಓಕೆ, ಅದು ಆನ್ಸರ್ ಆಗಂಗಿಲ್ಲ. ಅದೇನು ಪಾರ್ಸೇಕ್ ಈಸ್ ಇಲ್ಲಿರ್ತಕ್ಕಂತಹ ಪಾರ್ಸೇಕ್ ಮೀನಿಂಗು ಅಬಂಡನ್ ಮೀನಿಂಗ್ ಏನಾಗ್ತದ? ಸಿನೋನಿಮ್ ಆಗ್ತದೆ. ಅಬಂಡನ್ ಏನಾಗ್ತದ ರೀ? ಸಿನೋನಿಮ್ ಆಗ್ತದೆ. ಎರಡರದ್ದು ಮೀನಿಂಗ್ ಏನದ? ಸಿಮಿಲರ್. ಎರಡು ಕುರ್ದು ಏನದ ರೀ? ಸಿಮಿಲರ್ ಮೀನಿಂಗ್ ಅದ. ಸಿಮಿಲರ್ ಅಂದ್ರೆ ಏನ್ರಿ? ಹಿಂಗೂ ಕೇಳ್ತಾನ, ಸಿಮಿಲರ್ ವರ್ಡ್ಸ್ ಅಂತೂ ಕೇಳ್ತಾನ, ಸಿಮಿಲರ್ ಮೀನಿಂಗ್ ಅಂತೂ ಕೇಳ್ತಾನ. ಅವ ಎಕ್ಸಾಮ್ ಒಳಗೆ ಹೆಂಗ ಕ್ವಶನ್ ಕೇಳ್ತಾನ, ಹಿ ಡೋಂಟ್ ನೋ. ಹೆಂಗೂ ಕ್ವಶನ್ ಕೇಳ್ಬೋದು. ಅದ ಹಿಂಗೆ 4 ಆಪ್ಷನ್ ಕೊಟ್ಟಾಗ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ರಿ. ಎಸ್, ನೀವು ಏನಾದರೂ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಕೊಂಡಿದ್ರಿ, ಡೈಲಿ ವೊಕ್ಯಾಬ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ವೊಕ್ಯಾಬ್ಲರಿ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರೊಳಗೆ ಏನು ಕೇಳ್ತಾನ? ಒಂದು ಸಮಾನಾರ್ಥಕ ಪದ ಕೇಳ್ತಾನ, ಒಂದು ವಿರುದ್ಧಾರ್ಥಕ ಪದ ಕೇಳ್ತಾನ, ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾನ, ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಕೇಳ್ತಾನ, ಅದೇ ರೀತಿಯಾಗಿ ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ಗಳನ್ನ ಕೇಳ್ತಾನ. ಇವು 5 ಕಾನ್ಸೆಪ್ಟ್ ಮೇಲೆ ಫಿಕ್ಸ್ ಕ್ವಶನ್ ಇವು. ಓಕೆ, ಯಾವ ಎಕ್ಸಾಮ್ ಕಲಿ? ಎಲ್ಲ ಎಕ್ಸಾಮ್, ಫಾರ್ ಆಲ್ ಎಕ್ಸಾಮಿನೇಷನ್ಸ್. ನೀವು KPSC ಬರೆಯಕತ್ತೀರಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬರೆಯಕತ್ತೀರಾ, ಎಲ್ಲ ಎಕ್ಸಾಮ್ ಇವೇನ್ರಿ ಫಿಕ್ಸ್ ಕ್ವಶನ್, ಫಿಕ್ಸ್ ಕ್ವಶನ್. ಈ KAದವ್ರ ಪ್ಯಾಟರ್ನ್ ತೆಗೆದು ನೋಡ್ರಿ ನೀವು, ಅದ್ರೊಳಗೂ ಕ್ವಶನ್ಸ್ಗಳು ಫಿಕ್ಸ್ ಇರ್ತವೆ. ಹೌದಾ? ಎಸ್, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳುವ ಸಾಧ್ಯತೆಗಳೇನಿದೆ ಬಹಳಷ್ಟು ಇರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕ್ವಶನ್ ಆರ್. ಕ್ವಶನ್ ಆರ್ ಅಂತಕ್ಕಂಥದ್ದು ಏನು ಕೇಳೋಣ? ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವುದು ಅಂತಕ್ಕಂಥದನ್ನ ಕೇಳ. ಹೌದಾ? ಎಸ್, ಬಹಳಷ್ಟು ಟೈಮ್ ವೇಸ್ಟ್ ಮಾಡೋದಿಲ್ಲ. ಎಲ್ಲಿ ನೋಡ್ರಿ, ಡಬಲ್ ಎನ್ ಎಲ್ಲಿ ಐತಿ ನೋಡ್ರಿ, ಇಲ್ಲೊಂದೈತಿ, ಇಲ್ಲೊಂದೈತಿ, ಎರಡು ಕಡೆ ಎಲ್ಲ ತೆಗೆದು ಬಂದ್ಬಿಡ್ರಿ. ಹೌದಾ? ಇದು ನೋಡ್ರಿ, ಇಲ್ಲಿ TION ಇಲ್ಲ, ಇಲ್ಲಿ TION ಐತಿ. ಕ್ವಶನ್ ಆರ್, ಇದ ಆನ್ಸರ್ ಆಗ್ತದೆ. ಇಸ್ ಅವರ್ ಆನ್ಸರ್. ಇದೇನಾಕೈತ್ರಿ? ಆನ್ಸರ್. ಹೌದಾ? ನಾ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ಬರಿತೀನೋ, ಅವು ಸ್ಪೆಲ್ಲಿಂಗ್ ಕರೆಕ್ಟ್ ಅದಾವ, ಅದ್ರ ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ನೀವು ಹೇಳ್ಬೇಕು. ಸೆಪರೇಟ್, ಸೆಪರೇಟ್, ಸುನಾಮಿ, ಕರ್ನಲ್. ಇವೆಲ್ಲ ಸ್ಪೆಲ್ಲಿಂಗ್ ಕರೆಕ್ಟ್ ಅದಾವ ತಪ್ಪದಾವ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಥ್ರೆಶೋಲ್ಡ್, ಥ್ರೆಶೋಲ್ಡ್. ಓಕೆ, ಇನ್ಸೈಟ್. ಸ್ಪೆಲ್ಲಿಂಗ್ ಇದು ಕರೆಕ್ಟ್ ಐತೋ, ಇದು ಕರೆಕ್ಟ್ ಐತೋ, ಇದು ಕರೆಕ್ಟ್ ಐತೆ. ಇದ್ರೊಳಗೆ ಎರಡು ಸ್ಪೆಲ್ಲಿಂಗ್ ಕರೆಕ್ಟ್ ಅದಾವ, ಯಾವ್ದು ಕರೆಕ್ಟ್ ಅದಾವ ನೋಡ್ರಿ. ಓಕೆ, ಎಸ್. ಅದೇ ರೀತಿಯಾಗಿ ಮತ್ತೆ ಅವ್ನು ಕೇಳ್ತಾರೆ ಅಕೊಮೋಡೇಷನ್ ಅಂತ ಕೇಳ್ತಾರೆ.
ಮೇಂಟೆನೆನ್ಸ್ ಅಂತ ಕೇಳ್ತಾನೆ. ಓಕೆ, ಆ ರೀತಿ ಕೇಳಿದಾಗ ಏನು ಮಾಡ್ತೀರಿ? ಓಕೆ, ಆ ರೀತಿ ಕೇಳಿದಾಗ ಏನು ಮಾಡ್ತೀರಿ? ಮಾಡಲೇಬೇಕ್ರಿ ಆನ್ಸರ್ಸು. ಎಸ್, ಅದೇನು ಮಾಡಕ್ಕೆ ಬರಂಗಿಲ್ಲ ರೀ. ಆ ರೀತಿ ಕೇಳಿದಾಗ ನಾವು ಆ ರೀತಿ ಕೇಳಿದಾಗ ಏನ್ರಿ, ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆಪ್ಷನ್ನ ಚೂಸ್ ಮಾಡಲೇಬೇಕು. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗತ್ತದಲ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬರ್ತಾವ? ಕ್ವಶನ್ ಯಾರು ಕೇಳ್ತಾನ? ಮೇಂಟೆನೆನ್ಸ್ ಕೇಳ್ತಾನ, ಅಕೊಮೊಡೇಷನ್ ಕೇಳ್ತಾನ, ಪ್ರಿವಿಲೇಜ್ ಅಂತ ಕೇಳ್ತಾನ. ಎಸ್, ಇವೆಲ್ಲ ಕೇಳ್ತಕ್ಕಂಥ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. Select the most appropriate meaning of the idiom to spill the beans. What is meant to spill the beans? ಹೌದಾ? ಮತ್ತು ಲಾಸ್ಟ್ ಟೈಮ್ ಹೆಂಗೆ ಕೇಳಿದ, ಹಿಂಗೆ ಟು ಸ್ಪಿಲ್ ದ ಬೀನ್ಸ್ ಅಂತ ಕೊಟ್ಟಾನ. ಸ್ಪಿಲ್ ದ ಬೀನ್ಸ್ ಅಂತ ಕೊಟ್ಟಾನ. ಇದಕ್ಕೆ ಏನು ಮಾಡ, ಇದಕ್ಕೆ ಸಂಬಂಧಪಟ್ಟ ಇಡಿಯಮ್ಸ್ ಅಂಡ್ ಫ್ರೇಸಸ್ ಕೇಳ್ಯಾನ. ಅದರ ಆನ್ಸರ್ ಏನೈತ್ರಿ? ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ಔಟ್ ಆಫ್ ದ ಇವೆರಡು ಕುರ್ದು ಮೀನಿಂಗ್ ಸೇಮ್ ಬರ್ತೈತಿ ನೋಡ್ರಿ. ಇವೆರಡು ಕುರ್ದು ಮೀನಿಂಗ್ ಏನ್ರಿ? ಸೇಮ್ ಬರ್ತೈತಿ. ಹಂಗಂದ್ರೆ ಯಾವುದು? ಹಂಗಂದ್ರ ಯಾವುದು ಅಂತ ಕೇಳಿದಾಗ, ಟು ಡ್ರಾಪ್ ಸಮಥಿಂಗ್, ನೋ. ಟು ಕುಕ್ ಫುಡ್, ನೋ. ಟು ಪ್ಲಾಂಟ್ ಸೀಡ್ಸ್, ನೋ. ಓಕೆ, ಸೀಡ್ಸ್ ಅಂದ್ರೆ ಏನ್ರಿ? ಬೀಜ. ಅದೇ ಟು ರಿವೀಲ್ ಸೀಕ್ರೆಟ್, ಒಂದು ಸೀಕ್ರೆಟ್ ಅನ್ನ ಏನ್ ಮಾಡೋದು? ರಿವೀಲ್ ಮಾಡೋದು. ಎಸ್, ಆ ಸೀಕ್ರೆಟ್ ಅನ್ನ ಏನ್ ಮಾಡ್ತೀವಿ? ಬಿಚ್ಚಿಡುದು. ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ದಿಸ್ ಇಸ್ ಆಲ್ಸೋ ಸೇಮ್. ಸ್ಪಿಲ್ ದ ಬೀನ್ಸ್. ಬೀನ್ಸ್ ಅನ್ನ ಸುಲಿತಿರಿ. ಹೆಂಗ್ ಸುಲಿತೀರಿ? ಸ್ಪಿಲ್ ದ ಬೀನ್ಸ್ ಅಂದ್ರೆ ಏನ್ರಿ? ಒಂದೊಂದು ಎಳೆಯಾಗಿ ಬಿಚ್ಚಿಡುವುದು. ಸೀಕ್ರೆಟ್ ಅನ್ನ ಏನ್ ಮಾಡೋದು? ಬಹಿರಂಗಪಡಿಸುವುದು. ಎಸ್, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನ ಕೇಳ್ತಾರ ಎಕ್ಸಾಂಪಲ್, ಯಾವ ರೀತಿ ಟಾಪಿಕ್ಸ್ಗಳು ಬರ್ತಾವ ಅನ್ನೋ ಸಾಧ್ಯತೆ ಐತಿ. ಹೌದಾ? ಹೆಂಗೂ ಕ್ವಶನ್ ಬರ್ಬೋದ್ರಿ. ನಾವಲ್ಲ ನೀವು ಅಲ್ಲ ಡಿಸೈಡ್ ಮಾಡಕ, ಕ್ವಶನ್ಸ್ಗಳು ಹೆಂಗೂ ಬರಬಹುದು. ಎಸ್, ಓಕೆ, ಹಂಗಿದ್ರೆ ಆನ್ಸರ್ ಏನಾಯ್ತು ನಮ್ದು? ಟು ರಿವೀಲ್ ದ ಸೀಕ್ರೆಟ್ ಈಸ್ ಅವರ್ ಆನ್ಸರ್, ನಮ್ಮ ಆನ್ಸರ್. ಎಸ್, ನೆಕ್ಸ್ಟ್ ಏನದ? ಫಿಲ್ ಇನ್ ದ ಬ್ಲಾಂಕ್ಸ್. ದ ಬಾಯ್ಸ್ ಡ್ಯಾಶ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಸಿನ್ಸ್ ಮಾರ್ನಿಂಗ್. ಯಾವಾಗ ಇಲ್ಲಿರ್ತಕ್ಕಂಥ ಒಂದು ಸಿನ್ಸ್ ಬರ್ತದೆ, ಯಾವಾಗ ಫಾರ್ ಬರ್ತದ, ಇವೆರಡೂ ಬಂದಾಗ ತಿಳ್ಕೊಂಡ್ಬಿಡ್ರಿ ಒಂದು ಕೆಲಸ ಏನಾಗತೈತಿ, ಕೆಲವೊಂದಿಷ್ಟು ಟೈಮ್ಗಳವರೆಗೆ ಕಂಟಿನ್ಯೂಸ್ ಆಗಿ ನಡೆದೈತಿ ಅಂತ. ಹೌದಾ? ಕಂಟಿನ್ಯೂಸ್ ಆಗಿ ನಡೆದೈತಿ ಅಂದಾಗ ಇಲ್ಲಿ ಯಾವ ಟೆನ್ಸ್ ಬರಬೇಕು? ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರಬೇಕು, ಇಲ್ಲ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ? ಎಸ್, ಇವೆರಡು ಟೆನ್ಸ್ ಬಿಟ್ರೆ ಬೇರೆ ಟೆನ್ಸ್ಗಳಲ್ಲಿ ಬರಂಗಿಲ್ಲ. ಬಟ್ ಇಲ್ಲಿ ಏನದಾವ್ರಿ? ಆರ್ ಅಂತ ಐತಿ. ಇದು ಪ್ರೆಸೆಂಟ್ ಯಾವ ಟೆನ್ಸ್? ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಬರಂಗಿಲ್ಲ. ಇದು ಯಾವ ಟೆನ್ಸು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಇದು ಬರಂಗಿಲ್ಲ. ಸೀದಾ ತೆಗೆದುಗಿರಿ, ಬರಕ್ ಸಾಧ್ಯನೇ ಇಲ್ಲ. ಹೌದಾ? ಹಂಗಿದ್ರ ನಮ್ಮ ಆನ್ಸರ್ ಏನು ಅದನ್ನು ನೋಡ್ಬೇಕಲ್ರಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾವ್ ಬಿನ್ ಐತಿ, ಹ್ಯಾಸ್ ಬಿನ್ ಐತಿ. ಅದೇನ್ ಮಾಡೋ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡ್ತೀನಿ. ಒಂದು ಹ್ಯಾವ್ ಬಿನ್ ಅದ, ಒಂದು ಹ್ಯಾಸ್ ಬಿನ್. ಹೌದಾ? ಅಲ್ಲಿ ಇರ್ತಕ್ಕಂತಹ ದ ಬಾಯ್ಸ್ ಅಂತಕ್ಕಂಥದ್ದು ಏನೈತೆ ಅಂದ್ರ ಪ್ಲೂರಲ್ ಐತಿ. ಏನೈತ್ರಿ? ಪ್ಲೂರಲ್ ಐತಿ. ಇದ್ರೊಳಗೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಹುದು. ಬಟ್ ನೋಡ್ರಿ, ಯಾವಾಗಲೂ ತಿಳ್ಕೊಂಡ್ಬಿಡ್ರಿ, ಪ್ಲೂರಲ್ ಬಂದಾಗ ಹ್ಯಾವ್ ಬಿನ್ ಬಳಸ್ರಿ, ಸಿಂಗ್ಯುಲರ್ ಬಂದಾಗ ಏನ್ ಬಳಸ್ರಿ? ಹ್ಯಾಸ್ ಬಿನ್. ಸರ್, ಸಿಂಗ್ಯುಲರ್ ಪ್ಲೂರಲ್ ನಮ್ಗೆ ಅರ್ಥ ಆಗಂಗಿಲ್ಲ, ಇನ್ನೊಂದು ಸ್ವಲ್ಪ ಈಸಿಯಾಗಿ ಹೇಳ್ರಿ. ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಬಿನ್ ಬಳಸ್ರಿ. ಐ, ವಿ, ಯು, ದೇ ಬಂದಾಗ ಹ್ಯಾವ್ ಬಿನ್ ಬಳಸ್ಬಿಡ್ರಿ. ನಿಮ್ಮ ಆನ್ಸರ್ ಏನಾಕೈತಿ? ಕರೆಕ್ಟ್ ಆಕೈತಿ. ಹಂಗಿದ್ರೆ ಆನ್ಸರ್ ಏನಾಯ್ತು? ದಿಸ್ ಈಸ್ ಅವರ್ ಆನ್ಸರ್. ಇದು ಬರೋಲ್ಲ, ಇವೆರಡು ಬರೋಲ್ಲ. ನೋಡ್ರಿ ಎಷ್ಟು ಈಸಿ ಕಾನ್ಸೆಪ್ಟ್. ಹೌದಾ? ಯಾವಾಗ ನೀವು ಡೀಪ್ ಇಂಟ್ರಾಕ್ಷನ್ ಮಾಡ್ತೀರಿ, ಡೀಪ್ ಆಗಿ ಕಲ್ಕೊಂತ ಹೋಗ್ತೀರಿ, ನಿಮ್ಗೆ ಈಸಿ ಆಗ್ತಾವೆ, ಇಲ್ಲಾಂದ್ರೆ ಆಗಂಗಿಲ್ಲ. ಹೌದಾ? ನಾವು ಮಾಡಿರ್ತಕ್ಕಂಥ ಇಂಗ್ಲೀಷ್ ಬಾಯ್ ನಾಗರಾಜ್ ಚಾನಲ್ ನಮ್ಮ ಟೆನ್ಸಸ್ ವಿಡಿಯೋ ಅದ, ಹೋಗಿ ನೋಡ್ರಿ. ಎಸ್, ಅದ್ರೊಳಗೆ ನಿಮ್ಗೆ ಎಂಟೈರ್ ಇವೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿಬಿಡ್ತಾವೆ. ಎಸ್, ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ಆಂಟೋನಿಮ್ ಆಫ್ ದ ವರ್ಡ್ ಹಾಸ್ಟೈಲ್. ಹಾಸ್ಟೈಲ್ ಅಂದ್ರೆ ಏನು? ಹಾಸ್ಟೈಲ್ ಅಂದ್ರ ಅದು ವೈರಿ ಅಂತ ಹೇಳಿ. ಹಾಸ್ಟೈಲ್ ಅಂದ್ರೆ ಏನು? ವೈರಿ ಅಂತ. ವೈರಿ ಅಂದ್ರೆ ಯಾರ್ರಿ? ಅವ ಎನಿಮಿ. ಓಕೆ, ಎನಿಮಿ ಹೆಂಗಿರ್ತಾನೆ? ನಿಮ್ಗೆ ಸಪೋರ್ಟ್ ಇರ್ತಾನೆ? ಇಲ್ಲ, ಏನಿರ್ತಾನ? ಅಪೋಸ್. ಅಪೋಸ್ ಅಂದ್ರೆ ಏನು? ವಿರುದ್ಧ ಇರ್ತಾನೆ. ಎಸ್, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದ್ರದ್ದು ಏನು ಕೇಳ ಅಂದ್ರೆ ಆಂಟೋನಿಮ್ ಅಂದ್ರೆ ಇತರ ಅಪೋಸಿಟ್ ವರ್ಡ್ ಕೇಳ. ಅಂದ್ರೆ ಏನಾಗಿರ್ಬೇಕು? ವೈರಿ ಇದ್ರೆ ಇಲ್ಲಿ ಏನಾಗಿರ್ಬೇಕು? ಶತ್ರು ಏನಾಗಿರ್ಬೇಕು? ಇಲ್ಲಿ ಬಂದ ಮಿತ್ರ ಆಗಿರ್ಬೇಕು. ಫ್ರೆಂಡ್ಲಿ ಇಸ್ ದ ಆನ್ಸರ್. ಓಕೆ, ನೋಡ್ರಿ, ಡಿಸ್ಟೆಂಟ್ ಅನ್ನೋದು ಬರಂಗಿಲ್ಲ. ಡಿಸ್ಟೆನ್ಸ್ ಅಂದ್ರೆ ದೂರ. ಓಕೆ, ನೆಕ್ಸ್ಟ್ ಆಂಗ್ರಿ ಅಂದ್ರೆ ಸಿಟ್ಟು. ನೆಗೆಟಿವ್ ಅಂದ್ರೆ ಏನ್ರಿ? ನಕಾರಾತ್ಮಕ. ಎಸ್, ನೆಗೆಟಿವ್ ಅನ್ನೋದು ನೆನಪು ಬಂತು. ನಿಮ್ಗೆ ಗೊತ್ತಿರ್ಬೇಕು ಈ ವರ್ಡ್. ಒಬ್ಬ ಮನುಷ್ಯ ಇರ್ತಾನ, ಅವ ಯಾವಾಗೂ ಏನ್ ಮಾಡ್ತಿರ್ತಾನ ಅಂದ್ರ ಆಲ್ವೇಸ್ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತಾನ. ಅವ್ಗೆ ಏನಂತ ಕರಿತೀವ್ರಿ? ಗೊತ್ತಿರ್ಬೇಕಲ್ರಿ ಇಂಥವೆಲ್ಲ ವರ್ಡ್ಸ್. ಅವ್ಗೆ ಏನಂತ ಕರಿತೀವ್ರಿ? ಪೆಸಿಮಿಸ್ಟ್ ಅಂತ ಕರಿತೀವಿ. ಅವೇನಾದ್ರೂ ಆಲ್ವೇಸ್ ಪಾಸಿಟಿವ್ ಥಿಂಕ್ ಮಾಡತ್ತಿದ್ದಂದ್ರ
ಪಾಸಿಟಿವ್ ಥಿಂಕ್ ಮಾಡಕತ್ತಿದ್ದ ನಮ್ಗೆ ಏನಂತ ಕರಿತೀರಿ, ಪೆಸಿಮಿಸ್ಟ್ ಅಂತ, ಸಾರಿ ಆಪ್ಟಿಮಿಸ್ಟ್ ಅಂತ ಏನಂತ ಕರಿತೀರಿ, ಆಪ್ಟಿಮಿಸ್ಟ್. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು. ಹೌದಾ, ಇಲ್ಲಿ ಆಂಗ್ರಿ ಅಂತಕ್ಕಂಥದ್ದು ಕೇಳಾರಲ್ರಿ, ಆಂಗ್ರಿ ಅಂತಕ್ಕಂಥದ್ದು ಲಾಸ್ಟ್ ಟೈಮ್ ಒಂದು ಕೇಳಿದ, ಆಂಗ್ರಿಗೆ ಒಂದು ಸಿನೋನಿಮ್ ಹೇಳ್ರಿ ಅಂದಾಗ ಎಗೋನಿ ಅಂತಕ್ಕಂಥದ್ದು ಬಂದಿದೆ. ಎಗೋನಿ ಇಸ್ ದ ಆನ್ಸರ್ ಆಗಿತ್ತು. ಓಕೆ, ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳು ಆಗಿರ್ತಾವ. ಎಸ್, ಇಲ್ಲಿ ನೀವು ಫ್ರೆಂಡ್ಲಿ ಅಂತಕ್ಕಂಥದ್ದು ನೋಡಿದ್ರಿ. ಹೌದಾ, ಈ ಫ್ರೆಂಡ್ಲಿ ಅಂತಕ್ಕಂಥದ್ರ ಬಗ್ಗೆ ಮತ್ತೆ ಬೇರೆ ಬೇರೆ ಕೇಳ್ತಾನ. ಒಂದ್ ಏನ್ ಕೇಳ್ತಾನ, ಮೇಟಿ ಅಂತ ಕೇಳ್ತಾನ. ಒಂದೇನ್ ಕೇಳ್ತಾನ, ಸ್ಮೂದಿ ಅಂತ ಕೇಳ್ತಾನ. ಓಕೆ, ಇವೆಲ್ಲ ತರ ಕೇಳ್ತಿರ್ತಾನ್ರಿ. ಒಂದೇನ್ ಕೇಳ್ತಾನೆ, ಆಮಿಯೇಬಲ್. ಇದ್ ನೋಡ್ರಿ ಬಾಳ ಸಲ ಬಂದೈತಿ. ಇನ್ನೊಂದು ಹೇಳಿ ನಿಮ್ಗೆ, ಅಮಿಕೇಬಲ್ ಅಂತ. ಅಮಿಕೇಬಲ್. ಓಕೆ, ಈ ವರ್ಡ್ ಕೂಡ ಏನಾಗೈತಿ, ರಿಪೀಟ್ ಆಗೈತಿ. ಹೌದಾ, ಎಸ್, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ವರ್ಡ್ಗಳು ಏನಾಗಿರ್ತಾವ, ಒಂದಾದ್ಮೇಲೆ ಒಂದೊಂದೊಂದೊಂದು ಬರ್ತಾ ಇರ್ತಾವ. ಅವುಗಳ ಬಗ್ಗೆ ನಿಮ್ಗೆ ಏನಿರ್ಬೇಕು, ಜಾಗ್ರತೆ ಇರಬೇಕು. ಓಕೆ, ಅರ್ಥ ಆಗಾಕತ್ತಲ್ರಿ ನಾ ಏನ್ ಹೇಳಾಕತ್ತೀನಿ ಅನ್ನೋದು. ಎಸ್, ನಿಮ್ಗೆ ಅರ್ಥ ಆಗಾಕತ್ತೈತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಬಹಳಷ್ಟು ಡೀಪ್ ಆಗಿ, ಬಹಳಷ್ಟು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋದ್ರಿಂದ ಎಲ್ಲರಿಗೂ ಅರ್ಥ ಆಗಲೇಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೇನ್ಸ್ ದ ಗ್ರಾಮೆಟಿಕಲ್ ಎರರ್. ಹಿ ಈಸ್ ಒನ್ ಆಫ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ. ಹೌದಾ, ನಿಮ್ಗೊಂದು ಕಾನ್ಸೆಪ್ಟ್ ಹೇಳಿದ್ದೆ. ಯಾವ ಕಾನ್ಸೆಪ್ಟ್? ಯಾವಾಗ ಒನ್ ಆಫ್ ದ ಅಂತಕ್ಕಂಥದ್ದು ಬರ್ತೈತಿ, ಇದರ ಮುಂದಿರ್ತಕ್ಕಂತಹ ಒಂದು ನೌನು ಏನಾಗಿರ್ಬೇಕು, ಪ್ಲೂರಲ್ ಆಗಿ. ಓಕೆ, ಯಾಕಂದ್ರೆ ಈಗ ನೋಡ್ರಿ, ಬೆಳಗಾವಿ ಈಸ್ ದ one of the largest cities in Karnataka. ಓಕೆ, ಎಸ್, ಈಗ ನೋಡ್ರಿ, ಇಲ್ಲಿ ಸಿಟೀಸ್ ಯಾಕೆ ಬಂತು? ಬರ್ಬೇಕೋ ಬರಬಾರ್ದು? ಸಿಟೀಸ್ ಬರ್ಬೇಕು. ಯಾಕೆ ಬರ್ಬೇಕ? ಕರ್ನಾಟಕ ಒಳಗೆ ಎಷ್ಟು ಅದಾವ ಸಿಟೀಸ್? ಭಾಳ ಅದಾವ. ಅದ್ರಾಗ ಏನೈತಿ, ಬೆಳಗಾವಿ ಒಂದೇ. ಹೌದಾ, ಇಲ್ಲಿ ನೋಡ್ರಿ, ಕ್ಲಾಸ್ನಾಗ ಹುಡುಗರು ಭಾಳ ಅದಾರ. ಅದ್ರಾಗ ಅವ ಏನದಾನ, ಒಬ್ಬ ಹೈಟ್ ಅದಾನ. ಅಂದ್ರೆ ಏನ್ ಬರ್ಬೇಕು, ಇಲ್ಲಿ ಬಾಯ್ ಬರಂಗಿಲ್ಲ, ಬಾಯ್ಸ್ ಬರ್ಬೇಕು. ಒನ್ ಆಫ್ ದ ಬಂದಾಗ ಬಾಯ್ಸ್ ಬರಬೇಕು. ಎಲ್ಲಿತ್ತು ಆನ್ಸರ್? ಒನ್ ಆಫ್ ದ ಟಾಲೆಸ್ಟ್ ಬಾಯ್. ದಿಸ್ ಈಸ್ ಅವರ್ ಗ್ರಾಮೆಟಿಕಲ್ ಎರರ್ ಪಾರ್ಟ್. ಎಸ್, ಬರಂಗಿಲ್ಲ. ಈಗ ನೋಡ್ರಿ, ಇದ್ರ ಆನ್ಸರ್ ಏನಾಕತ್ ನೋಡಿ, ಹೇಳಿ ನೋಡೋಣ್ರಿ. ವಿರಾಟ್ ಕೊಹ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಟೀಮ್ ಇನ್ ದ ವರ್ಲ್ಡ್. ಓಕೆ, ಇದು ಕರೆಕ್ಟ್ ಆಯ್ತೋ ತಪ್ಪಿತ್ತು ಕಮೆಂಟ್ ಮಾಡ್ರಿ. ಈ ಸೆಂಟೆನ್ಸ್ ಕರೆಕ್ಟ್ ಆಯ್ತೋ ತಪ್ಪಿತ್ತು ಕಮೆಂಟ್ ಮಾಡ್ರಿ. ತಪ್ಪಿತ್ತಂದ್ರೆ ಸರಿ ಯಾವ್ದೈತೆ ಅನ್ನೋದು ಕಮೆಂಟ್. ಹೌದಾ, ತಪ್ಪಿತ್ತಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಯಾವ್ದಿತ್ತು ಹುಡುಕ್ಯಾಡಿ ಕಮೆಂಟ್ ಮಾಡಿ. ಹೌದಾ, ಈಸಿ ಐತ್ರಿ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅ ಪರ್ಸನ್ ಹೂ ಲಿವ್ಸ್ ಇನ್ ಹೀಸ್ ಕಂಟ್ರಿ ಟು ಸೆಟಲ್ ಇನ್ ಅನದರ್ ಕಂಟ್ರಿ. ಓಕೆ, ಇಲ್ಲೇ ಕನ್ಫ್ಯೂಸ್ ಆಗೋದು. ಒಂದೇ ಆಪ್ಷನ್ ಏನೈತಿ, ಫಾರಿನರ್. ಫಾರಿನರ್ ಅಂದ್ರೆ ಏನ್ರಿ? ಫಾರಿನರ್ ಹೊರಗಿನ ದೇಶದವ್ರು. ಹೊರಗಿನ ದೇಶದವ್ರ ಬಗ್ಗೆ ನಾವು ಮಾತಾಡತ್ತಿಲ್ಲ. ಓಕೆ, ಅಂದ್ರೆ ಇದು ಬರಂಗಿಲ್ಲ. ಟೂರಿಸ್ಟ, ಪ್ರವಾಸಿಗ, ಇದು ಬರಂಗಿಲ್ಲ. ಬಂದ್ರೆ ಯಾವ್ದು ಬರ್ಬೇಕು? ಒಂದು ಎಮಿಗ್ರೆಂಟ್ ಬರ್ಬೇಕು, ಒಂದು ಇಮಿಗ್ರೆಂಟ್ ಬರ್ಬೇಕು. ಓಕೆ, ಇಲ್ಲಿರ್ತಕ್ಕಂತಹ ಒಂದು ಇಮಿಗ್ರೆಂಟ್ ಅಂದ್ರೆ ಏನು? ಈಗ ಇಂಡಿಯಾ ಐತಿ, ಅವೇನ್ ಮಾಡ್ತಾನೆ, ಇಂಡಿಯಾದಿಂದ ಏನ್ ಮಾಡ್ತಾನ, ದುಬೈ ಹೋಗ್ತಾನ. ಇಲ್ಲಿ ಏನಾಕಾನ, ಸೆಟಲ್ ಆಕ. ಇಲ್ಲಿ ಏನಾಕನ್ರಿ? ಓಕೆ, ಸರಿ. ಒಬ್ಬ ಮನುಷ್ಯ ದುಬೈ ಐತಿ, ಸರಿ ಸರ್, ದುಬೈ ಐತಿ. ದುಬೈದಿಂದ ಏನ್ ಮಾಡ್ತಾನೆ, ಇಂಡಿಯಾಕ್ ಬಂದು ಇಲ್ಲಿ ಸೆಟಲ್ ಆಕ. ಇಂಡಿಯಾಕ್ ಬಂದು ಏನಾಗ್ತಾನೆ, ಇಲ್ಲಿ ಸೆಟಲ್ ಆಕ. ಒಬ್ಬ ವ್ಯಕ್ತಿ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಸೆಟಲ್ ಆಗೋದಕ್ಕ ಇಮಿಗ್ರಾಂಟ್ ಕರಿತೀವಿ. ಅದ ನೋಡ್ರಿ, ಆ ಪರ್ಸನ್ ಹೂ ಲಿವ್ಸ್ ಇನ್ ಹಿಸ್ ಕಂಟ್ರಿ. ನಮ್ಮ ದೇಶದಲ್ಲಿ ಇದ್ದು ಅವ್ ಬೇರೆ ಕಂಟ್ರಿಗೆ ಹೋಗಿ ಸೆಟಲ್ ಆಗಕತ್ತಾನ, ಹೊರಗಿನ ದೇಶಕ್ಕೆ ಹೋಗಿ ಸೆಟಲ್ ಆಗಕತ್ತಾನ, ಅಂದ್ರೆ ಅವ್ಗೆ ಏನಂತ ಕರಿತೀವ್ರಿ, ಎಮಿಗ್ರೆಂಟ್. ಹೌದಾ, ಅವಾಗ ಏನಾಕೈತಿ, ಅವ್ ಇಂಡಿಯಾದಾಗ ಇರ್ತಾನ. ಹೌದಾ, ಇಂಡಿಯಾದಿಂದ ಏನ್ ಮಾಡ್ತಾನ್ರಿ, ಜಪಾನ್ದಾಗ ಹೋಗಿ ಏನಾಕನವ. ಓಕೆ, ಎಸ್, ಅದೇ ರೀತಿಯಾಗಿ ಮತ್ತೆ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾನ. ವಾಟ್ ಈಸ್ ಮೀಟ್ ಬೈ ನೇಟಿವ್, ವಾಟ್ ಈಸ್ ಮೀಟ್ ಬೈ ರೆಸಿಡೆಂಟ್, ವಾಟ್ ಈಸ್ ಮೀಟ್ ಬೈ ಅಲೈನ್, ವಾಟ್ ಈಸ್ ಮೀಟ್ ಬೈ xenomania. Okay, what is meant by xenophobia? What is meant by aborigines? What is meant by habitants? What is meant by inhabitants? What is meant by ಅದೇ ರೀತಿಯಾಗಿ what is meant by annex? Okay, what is meant by exile? What is meant by refugee? Okay, ಎಲ್ಲ ನೋಡ್ರಿ ಟ್ರಾವೆಲಿಂಗ್ ಸಂಬಂಧಪಟ್ಟಿರ್ತಕ್ಕಂಥ. ಈಗ ಟ್ರಾವೆಲಹಾಲಿಕ್ ಅಂದ್ರೆ, ಓಕೆ, these all related to these traveling one nation to another nation, these concept. ಓಕೆ, ಅದೇ ರೀತಿಯಾಗಿ ಏನ್ ಕೇಳ್ತಾನ, ಅಬೋರ್ಡ್ ಅಂತ ಕೇಳ್ತಾನ. ಅದೇ ರೀತಿಯಾಗಿ ಡ್ವೆಲ್ ಅಂತ ಕೇಳ್ತಾನ. ಇವೆಲ್ಲ ಬರ್ತಾವ್ರಿ ವರ್ಡ್ಸ್. ಓಕೆ, ನೆಕ್ಸ್ಟ್,
Select the most appropriate words to fill in the blanks. The patient dash before the doctor arrived. ಓಕೆ, ಇಲ್ಲಿ ಏನಾಗೈತೆ ಅಂದ್ರೆ ಎರಡು ಆಕ್ಷನ್ಗಳಾಗಿವೆ, ಎರಡು ಆಕ್ಷನ್ ಆಗ್ಯಾವ. ಏನಂದ್ರೆ ಒಂದೇ ಆಕ್ಷನ್ ನೀನು ದ ಪೇಷಂಟ್ ಡ್ಯಾಶ್ ಬಿಫೋರ್ ದ ಡಾಕ್ಟರ್ ಅರೈವ್ಡ್. ಓಕೆ, ಡೈಡು, ಹ್ಯಾಸ್ ಡೈಡು ಇದೆಲ್ಲ ಕೊಟ್ರೆ. ಡಾಕ್ಟರ್ ಅರೈವ್ ಆಗಿದ್ದು ಒಂದು, ಪೇಷಂಟ್ ಸತ್ತಿದ್ದು ಎರಡು. ಎರಡು ಕೆಲಸ ಆಗ್ಯಾವ. ಹೌದ್ರಿ, ಎರಡು ಕೆಲಸ ಆಗ್ಯಾವ. ನೋಡ್ರಿ, ಮೊದಲು ಯಾವ ಕೆಲಸ ಆಗೈತಿ ಹೇಳಿ ನೋಡ್ರಿ. ಮೊದಲು ಯಾವ ಕೆಲಸ ಆಗೈತಿ? ದ ಪೇಷಂಟ್ ಡೈಡ್ ಬಿಫೋರ್ ದ ಡಾಕ್ಟರ್ ಅರೈವ್ಡ್. ಡಾಕ್ಟರ್ ಬರೋಕ್ಕಿಂತ ಮೊದಲು ಏನಾಗೈತಿ? ಪೇಷಂಟ ಸತ್ತು ಹೋಗೈತಿ. ಈ ಕೆಲಸ ಏನಾಗೈತಿ? ಅರ್ಲಿಯರ್ ಆಗೈತಿ. ಈ ಕೆಲಸ ಏನಾಗೈತಿ? ಲೇಟರ್. ಓಕೆ, ನಿಮ್ಗೆ ಕಾನ್ಸೆಪ್ಟ್ ಹೇಳ್ತೀನಿ. ಯಾವ ಕೆಲಸ ಅರ್ಲಿಯರ್ ಆಗ್ತದೆ, ಯಾವ ಕೆಲಸ ಲೇಟ್ ಆಗ್ತದೆ. ಲೇಟ್ ಆಗಿರ್ತೈತೆ ಅಲ್ಲಿ V2 ಬಳಸ್ರಿ. ಅರ್ಲಿಯರ್ ಯಾವ್ದಾಗಿರ್ತೈತಲ್ಲ ಅಲ್ಲಿ ಏನ್ ಬಳಸಿಬಿಡ್ರಿ? ಹ್ಯಾಡ್ ಪ್ಲಸ್ V3 ಬಳಸಿಬಿಡ್ರಿ. ಇದ ನಿಮ್ಮ ಆನ್ಸರ್. ಓಕೆ, ನೋಡ್ರಿ ಎಲ್ಲೈತಿ? ಹ್ಯಾಡ್ ಪ್ಲಸ್ V3, ಹ್ಯಾಡ್ ಡೈಡ್. ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಮೊದಲು ಕೆಲಸ ಯಾವ್ದಾಗೈತಿ? ಅದು ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕು. ಹೌದಾ? ಈ ಮೊದಲಾಗಿರ್ತಕ್ಕಂಥ ಕೆಲಸ ಯಾವ ಟೆನ್ಸ್ ಆತ್ರಿ? ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಮೊದಲು ಕೆಲಸ ಮುಗಿದು ಹೋಗೈತಿ, ಆಮೇಲೆ ಒಂದು ಕೆಲಸ ಆಗೈತಿ. ದಿಸ್ ಈಸ್ ಸಿಂಪಲ್ ಪಾಸ್ಟ್. ಓಕೆ, V2 ಐತಿಲ್ರಿ, V2 ಹುಡ್ಕೊಂಡು ನೀವು ತಿಳ್ಕೊಂಡ್ಬಿಡ್ಬೇಕು ಯಾವ ಕೆಲಸ ಫಾಸ್ಟ್ ಆಗೈತಿ. ಅಲ್ಲಿ ಹ್ಯಾಡ್ ಬರ್ತೈತಿ. ಎಸ್, ಬಹಳಷ್ಟು ಈಸಿ ಕಾನ್ಸೆಪ್ಟ್. ಓಕೆ, ಇದನ್ನೆಲ್ಲ ಎಲ್ಲಿ ಕಲಿತೀರಂದ್ರೆ ಟೆನ್ಸ್ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಮಾಡೇನ್ರಿ. ಆ ಟೆನ್ಸ್ ಪ್ಲೇ ಲಿಸ್ಟ್ ಒಳಗೆ ಹೋಗ್ರಿ. ಆ ಟೆನ್ಸ್ ಪ್ಲೇ ಲಿಸ್ಟ್ ಒಳಗೆ ಹೋಗ್ರಿ. ಒಂದು ಸುಮಾರು 12 ವಿಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಆಗ್ಯಾವ. ಇನ್ನ 2 ಪೆಂಡಿಂಗ್ ಅದಾವ. ಅವಕ್ಕೊಂದು ಸ್ವಲ್ಪ ಟೈಮ್ ಮುಹೂರ್ತ ಬರ್ಬೇಕು. ಆ ಮುಹೂರ್ತ ಬಂದಾಗ ಇವನು ಅಪ್ಲೋಡ್ ಮಾಡ್ತೀವಿ. ಹೌದಾ? ಈಗ ಅಲ್ಲಿ ಮಟ್ಟ ಏನ್ ಮಾಡ್ಬೇಕು? 12 ವಿಡಿಯೋಗಳನ್ನ ನೋಡ್ರಿ. 12 ವಿಡಿಯೋ ಅಂದ್ರೆ ನಿಮ್ಗೆ ಇಂಟ್ರೊಡಕ್ಷನ್ ಅಂತ ಹಿಡಿದು ಯಾವ ಟೆನ್ಸ್ ಒಳಗೆ ಏನೇನು ಆಕತ್ತ ಅನ್ನೋದು ಎಲ್ಲ ಒಂದು ನದಿ ಹರಿದಂಗೆ ಹರಿದು ಹೋಗ್ತೈತಿ. ಓಕೆ, ಬಹಳಷ್ಟು ಒಂದು ಇಂಟ್ರೊಡಕ್ಷನ್ ಟಾಪಿಕ್ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಮುಂದಿನ ವಿಡಿಯೋ ನೋಡ್ರಿ, ಇದು ನೋಡ್ಬೇಡ್ರಿ, ನಾ ಕೊಡ್ತೀನಿ ಗ್ಯಾರಂಟಿ. ನೆಕ್ಸ್ಟ್ ನೋಡೋಣ. ಅ ಪ್ಲೇಸ್ ವೇರ್ ಬರ್ಡ್ಸ್ ಆರ್ ಕೆಪ್ಟ್. ಒಂದು ಪ್ಲೇಸ್ ಅದ. ಹೌದಾ? ಯಾವ ಪ್ಲೇಸ್ ಅದು? ಬರ್ಡ್ಸ್ ಆರ್ ಕೆಪ್ಟ್. ಓಕೆ, ಬರ್ಡ್ಸ್ ಅನ್ನ ಇಡುವಂತಹ ಒಂದು ಪ್ಲೇಸ್ಗೆ ಏನಂತ ಕರಿತೀರಿ? ಓಕೆ, ಬರ್ಡ್ಸ್ ಗಳನ್ನ ಇಡುವಂತಹ ಪ್ಲೇಸ್ಗೆ ಏನಂತ ಕರಿತೀರಿ ಅಂದ್ರ, ಬರ್ಡ್ಸ್ ಗಳನ್ನ ಇಡುವಂತಹ ಪ್ಲೇಸ್ಗೆ ಐವರಿ ಅಂತ ಕರಿತೀವಿ. ಬರ್ಡ್ಸ್ ಗಳನ್ನ ಇಟ್ರ ಐವರಿ ಆಗ್ತದ. ಅದ ನೋಡ್ರಿ, ಜೇನು ಹುಳುಗಳನ್ನ ಇಟ್ರ, ಬೀಸ್ ಗಳನ್ನ ಇಟ್ರ ಐಪರಿ ಆಗ್ತದ. ಅದ ಫಿಶ್ ಅನ್ನ ಇಟ್ರ, ಫಿಶ್ ಇಡುವಂತ ಸ್ಥಳಕ್ಕ ಅಕ್ವೇರಿಯಂ ಅಂತೀವಿ. ಅದ ಶೆಲ್ಟರ್ ಆಫ್ ಡಾಗ್ಸ್ ಏನಂತ ಕರಿತೀವಿ? ಕ್ಯಾನಲ್ ಅಂತ. ಓಕೆ, ನಿಮ್ಗೆ ಕ್ಯಾನೋಫೈಲ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ಮೊನ್ನೆ ಒಂದು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೇನ್ರಿ. ಕ್ಯಾನೋಫೈಲ್ ಇದು ನಿಮ್ಗೆ ಆನ್ಸರ್ ಗೊತ್ತಿರಬೇಕು. ಹೌದಲ್ರಿ? ಎಲ್ಲ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿವೆ. ಹೌದಾ? ಇವು ಇಂಥ ಕ್ವಶನ್ಸ್ ಏನಂತ ಕರಿತೀವ್ರಿ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಏನು? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇದಕ್ಕೆ ಮಜಾ ಇರ್ತೈತೆ ನೋಡ್ರಿ. ಇದು ನೀವು ಪೂರಾ ಸೆಂಟೆನ್ಸ್ ಹೇಳೋದು ಬೇಡ ನೀವು. ಓಕೆ, ಐವರಿ ಅಂದ್ರೆ ನೀವು ಹೇಳ್ತೀರಿ ಸರ್ ಪಕ್ಷಿಗಳನ್ನ ಇಡುವಂತ ಸ್ಥಳ. ಒಂದ ವರ್ಡ್. ಸರ್ ಅಕ್ವೇರಿಯಂ ಅಂದ್ರೆ ಏನ್ರಿ? ಫಿಶ್ ಇಡ್ತಕ್ಕಂಥ. ಕೆನಲ್ ಅಂದ್ರೆ ಏನ್ರಿ? ನಾಯಿಗಳನ್ನ ಇಡ್ತಕ್ಕಂಥ ಸ್ಥಳ. ಓಕೆ, ಇಂಥ ಒಂದ ವರ್ಡ್ ಒಳಗೆ ಯಾವ ಆನ್ಸರ್ಗಳನ್ನ ಕೊಡ್ತಾವೆ? ದಟ್ ಇಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಕಂಪ್ಯಾಷನೇಟ್ ಅಂತಕ್ಕಂಥದ್ದು. ಕಂಪ್ಯಾಷನೇಟ್ ದ ಸಿನೋನಿಮ್ ಏನಾಗ್ತದ ಅಂತಕ್ಕಂಥದ್ದನ್ನ ಕೇಳಿ. ಓಕೆ, ವಾಟ್ ಈಸ್ ಮೀಟ್ ಬೈ ಕಂಪ್ಯಾಷನೇಟ್? ಕಂಪ್ಯಾಷನೇಟ್ ಅಂದ್ರೆ ಏನು? ಹೌದಾ? ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಕಂಪ್ಯಾಷನೇಟ್ ಅಂದ್ರೆ ಏನು ನೋಡ್ರಿ. ಕಂಪ್ಯಾಷನೇಟ್ ಅಂದ್ರ ಬಹಳಷ್ಟು ಕೈಂಡ್ ಆಗಿ ಇರ್ತಕ್ಕಂಥ ಕ್ಯಾರೆಕ್ಟರ್, ಬಹಳಷ್ಟು ಬೆನವಲೆನ್ಸ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್. ಹಂಗಿದ್ರೆ ಏನ್ ಬರ್ತೈತೆ ಆನ್ಸರ್ಸ್? ಇನ್ನೂ ನೀವು ಕೈಂಡ್ ಬರ್ತದೆ. ಹಾರ್ಡ್ ಬರಂಗಿಲ್ಲ, ಮೀನ್ ಬರಂಗಿಲ್ಲ, ಕ್ರೂಯಲ್ ಬರ್ತದೆ. ಓಕೆ, ಏನ್ ಬರ್ತೈತಿ? ಕೈಂಡ್. ನೆಕ್ಸ್ಟ್ ಇಡಿಯಮ್ಸ್ ಅಂಡ್ ಫ್ರೇಸಸ್. ಇದರ ಒಳಾರ್ಥವನ್ನ ಕಂಡು ಹಿಡಿಬೇಕು. ಎಟ್ ದ 11th hour ಅಂತಕ್ಕಂಥ. ಓಕೆ, ಎಟ್ ದ 11th hour. ಈಗ ಒಂದು ಗಡಿಯಾರ ಐತಿ. ಗಡಿಯಾರ ಒಳಗೆ 12 ಗಂಟೆ, 3 ಗಂಟೆ, 6 ಗಂಟೆ, 9 ಗಂಟೆ. ಹೌದಾ? ಇದ್ರ ನಡುವೆ ಏನಿರ್ತೈತ್ರಿ? 1, 2, 4, 5, 7, 8, 10, 11. ಹೌದಾ? 11th ಅಂದ್ರೆ ಯಾವ ಟೈಮ್ ರೀ? ಈ ಟೈಮ್. ಹೌದಾ? 12 ಅಂದ್ರೆ ಇದು ಮುಗಿಯಾಕ ಬಂತಿದ್ರು. ಇದು ನಮ್ಮ ಟೈಮ್ ಮುಗಿಯಾಕ ಬಂತಿದ್ರು. ಇದ್ರ ನಡುವೆ ಏನೈತಿ ಇಲ್ಲಿ? ಎಟ್ 11th hour, 1 hour ಟೈಮ್ ಐತಿ. ಹೌದಾ? ನೀವು ಏನೋ ಸಾಕು ಇನ್ನೂ ಒಂದು ತಾಸು ಏನೈತಿ ನಿಮಗೆ ಟೈಮ್ ಐತಿ. ಲಾಸ್ಟ್ ಪಾಸಿಬಲ್ ಮೂಮೆಂಟ್. ಲಾಸ್ಟ್ ಮೂಮೆಂಟ್ ಅನ್ನೋಕ್ಕಿಂತ ಲಾಸ್ಟ್ ಪಾಸಿಬಲ್ ಮೂಮೆಂಟ್. ಆ ಮೂಮೆಂಟ್ ಏನಾಗಿರ್ತೈತಿ? ಲಾಸ್ಟ್ ಪಾಸಿಬಲ್ ಆಗಿರ್ತೈತಿ. ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್. ಓಕೆ, ಇಟ್ ದ ಲಾಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ರಾಮ ಆಸ್ ವೆಲ್ ಆಸ್ ಹಿಸ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ದ ಪಾರ್ಟಿ. ಓಕೆ, ರಾಮ ಆಸ್ ವೆಲ್ ಆಸ್ ಹೀಸ್ ಫ್ರೆಂಡ್ಸ್. ಹೌದಾ? ಈ ತರನಾಗಿರ್ತಕ್ಕಂಥ ಆಸ್ ವೆಲ್ ಆಸ್ ಬಂದಾಗ ಏನ್ ಮಾಡ್ರಿ ಅಂತ ಹೇಳಿ ನಿಮ್ಗೆ? ಆಸ್ ವೆಲ್ ಆಸ್ ಬಂದಾಗ ಇಲ್ಲೊಂದು ಏನಿರ್ತೈತಿ? ಸಬ್ಜೆಕ್ಟ್. ಹೌದಾ? ಇಲ್ಲೊಂದು ಏನಿರ್ತೈತಿ? ಸಬ್ಜೆಕ್ಟ್. 2 ಸಬ್ಜೆಕ್ಟ್ ಇರ್ತಾವ. ಹೌದಾ?
ಯಾಸ್ ಬಲ್ ಯಾಸ್ ಬಂದಾಗ ನೀವು ಕಣ್ಣು ಮುಚ್ಚಿ ಏನು ಮಾಡ್ರಿ ಅಂತ ಹೇಳಿ ನಿಮಗೆ ಫಸ್ಟ್ ಸಬ್ಜೆಕ್ಟ್ ಯಾವ್ದೈತಲ್ಲ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬಳಸಿಬಿಡ್ರಿ. ಅವ ನಿಮ್ಮ ಆನ್ಸರ್ ಏನಾಕೈತಿ 100% ಕರೆಕ್ಟ್ ಆಕೈತಿ. ರಾಮ ನಿಂಬಟ್ ಏನ್ ಬರ್ತೈತಿ ಆರ್ ಬರ್ತೈತಿ ಇಲ್ಲ, ರಾಮನ್ ಜೊತೆ ಏನ್ ಬರ್ಬೇಕು ಈಸ್ ಬರ್ಬೇಕು. ಎಲ್ಲೈತಿ ನೋಡ್ರಿ ಆನ್ಸರ್ ಆರ್ ಕಮಿಂಗ್ ಅಂತಕ್ಕಂಥದ್ದು ನಮ್ಮ ಆನ್ಸರ್. ಇದೇನೈತಿ ಗ್ರಾಮೆಟಿಕಲ್ ಎರರ್ ಐತಿ. ಓಕೆ, ಅಲ್ಲಿ ಏನ್ ಬರ್ಬೇಕಿತ್ತು, ರಾಮ ಆರ್ ಬದಲು ಏನ್ ಬರ್ಬೇಕಿತ್ತು ಈಸ್ ಬರ್ಬೇಕಿತ್ತು. ಏನ್ ಬರ್ಬೇಕಿತ್ತು ಈಸ್ ಬರ್ಬೇಕಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಜಿಗ್ಯಾಂಟಿಕ್. ಓಕೆ, ಇದು ಬಹಳಷ್ಟು ಸಲ ಹೇಳಿದ ವರ್ಡ್ ಐತಿ. ಜಿಗ್ಯಾಂಟಿಕ್ ಅಂದ್ರೆ ಹ್ಯೂಜ್. ಇದರ ಅಪೋಸಿಟ್ ವರ್ಡ್ ಏನಾಕಿದ್ರಿ ಟೈನಿ ಅಂತ. ಟೈನಿ ಅಂದ್ರೆ ಏನು ಸ್ಮಾಲ್ ಅಥವಾ ಲಿಟಲ್ ಅಂತ. ದೆನ್ ವಾಟ್ ಇಸ್ ಮೀನ್ ಬೈ ಸ್ಕೇರ್ಸ್. ಸ್ಕೇರ್ಸ್ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಅಬಂಡಂಟ್. ಅಬಂಡಂಟ್ ಅಂದ್ರೆ ಏನು? ಹೌದಾ, ಇವುಗಳನ್ನ ಕಮೆಂಟ್ ಒಳಗೆ ತಿಳಿಸಿ ನೋಡೋಣ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ನೈದರ್ ಆಫ್ ದ ಟೂ ಕ್ಯಾಂಡಿಡೇಟ್ಸ್. ಯಾವಾಗ ನೈದರ್ ಬರ್ತೈತಿ, ನೈದರ್ ಅಂತಕ್ಕಂಥದ್ದು ಯಾವಾಗ ಬರ್ತೈತಿ, ಇದ್ರ ಜೊತೆಗೆ ನಾರ್ ಬಂದಿತ್ತಂದ್ರೆ ಬೇರೆ ರೂಲ್ಸ್, ನಾರ್ ಬಂದಿತ್ತ ರೂಲ್ಸ್ ಬೇರೆ. ಹೌದಾ, ನೈದರ್ ಜೊತೆಗೆ ನಾರ್ ಬಂದಾಗ ರೂಲ್ಸ್ ಬೇರೆ ಅಪ್ಲೈ ಮಾಡ್ತೀವಿ. ಅದ ನಾವು ಇಲ್ಲಿ ನೈದರ್ ಅಷ್ಟ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಕನ್ಸಿಡರ್ ಆಸ್ ಏನಂತ ಕನ್ಸಿಡರ್ ಮಾಡಬೇಕು, ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಬೇಕು. ಹಂಗಿದ್ರೆ ಇಲ್ಲಿ ನೈದರ್ ಆಫ್ ದ ಟೂ ಕ್ಯಾಂಡಿಡೇಟ್ಸ್ ಡ್ಯಾಶ್ ಸೂಟೇಬಲ್ ಇದ್ದಾಗ ಆರ್, ವರ್, ಈಸ್, ಹ್ಯಾವ್ ಬಿನ್ ಯಾವ್ದು ಬರ್ತೈತ್ರಿ ಹೆಲ್ಪಿಂಗ್ ವರ್ಬ್? ಸಿಂಗ್ಯುಲರ್ ಒಂದೇ ಐತ್ರಿ ಇಲ್ಲಿ. ಉಳಿದು ಎಲ್ಲ ಪ್ಲೂರಲ್ ಅದಾವ. ಇದು ಪ್ಲೂರಲ್, ಇದು ಪ್ಲೂರಲ್, ಇದು ಪ್ಲೂರಲ್. ಯಾವ್ದು ಸಿಂಗ್ಯುಲರ್ ಇದೊಂದು. ಓಕೆ, ಅರ್ಥ ಆಗಕತ್ತದಲ್ರಿ? ಓಕೆ, ನೆಕ್ಸ್ಟ್ ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕರೆಕ್ಟ್ ಆಗಿ ಸ್ಪೆಲ್ಟ್ ಆಗಿರ್ತಕ್ಕಂತಹ ವರ್ಡ್ ಅನ್ನ ಸೆಲೆಕ್ಟ್ ಮಾಡ್ರಿ ಅಂತಕ್ಕಂಥದ್ದು ಕೇಳ. ಓಕೆ, ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದೈತ್ರಿ? ಬರಂಗಿಲ್ಲ. ಮೇಂಟೆನೆನ್ಸ್. ಮೇಂಟೆನೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅ ಬೋಲ್ಟ್ ಫ್ರಮ್ ದ ಬ್ಲೂ. ಹಂಗಂದ್ರೆ ಏನ್ರಿ ಅ ಬೋಲ್ಟ್ ಫ್ರಮ್ ದ ಬ್ಲೂ ಅಂದ್ರ ಸಡನ್ ಆಗಿರ್ತಕ್ಕಂಥ ಡಿಸಾಸ್ಟರ್ಗೂ ಅಂತೇವು, ಸಡನ್ ಆಗಿರ್ತಕ್ಕಂಥ ಸರ್ಪ್ರೈಸ್ಗೂ ಅಂತೇವೆ. ಓಕೆ, ಅ ಸಡನ್ ಡಿಸಾಸ್ಟರ್. ಕಾಮನ್ ಇವೆಂಟ್ ಅಂತ ಬರಂಗಿಲ್ಲ, ರೈನಿ ಡೇ ಬರಂಗಿಲ್ಲ, ವಿನ್ನಿಂಗ್ ಪ್ರೈಸ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಅ ಪರ್ಸನ್ ಹೂ ಈಟ್ಸ್ ಹ್ಯೂಮನ್ ಫ್ಲೆಶ್. ಮಾನವ ಮಾಂಸವನ್ನ ತಿಂತಕ್ಕಂಥವನಿಗೆ ಏನಂತ ಕರಿತೀವಿ? ಮಾನವನ ಮಾಂಸವನ್ನ ತಿಂತಕ್ಕಂಥವನಿಗೆ ಏನಂತ ಕರಿತೀವ್ರಿ? ನೋಡ್ರಿ, ಇಲ್ಲಿ ಇರ್ತಕ್ಕಂತಹ ಕ್ಯಾನಿಬಲ್ ಅಂತ. ಇವೇನ್ ಮಾಡ್ತಾನ? ಹ್ಯೂಮನ್ ಫ್ಲೆಶ್ ಅನ್ನ, ಮಾನವನ ಅಂದ್ರೆ ಓಮ್ನಿವರಸ್ ಅಂದ್ರೆ ಏನ್ರಿ? ಓಮ್ನಿವರಸ್ ಅಂದ್ರೆ ಮಾಂಸಾಹಾರಿ, ಮಾಂಸಾಹಾರಿ, ನಾನ್ ವೆಜ್. ಓಕೆ, ಅದೇ ರೀತಿಯಾಗಿ ನೋಡ್ರಿ ಕಾರ್ನಿವರಸ್ ಅಂದ್ರ, ಸಾರಿ ಇದು ಮಾಂಸಾಹಾರಿ ಬರಂಗಿಲ್ರಿ, ಮಿಶ್ರಾಹಾರಿ ಬರ್ತೈತಿ. ಓಮ್ನಿ ಅಂದ್ರೆ ಮಿಶ್ರ, ಮಿಶ್ರಾಹಾರಿ ಆಲ್ ವೆಜ್ ಅಂಡ್ ನಾನ್ ವೆಜ್. ಕಾರ್ನಿವರಸ್ ಅಂದ್ರೆ ನಾನ್ ವೆಜ್. ಕಾರ್ನಿವರಸ್ ಅಂದ್ರೆ ಏನ್ರಿ? ನಾನ್ ವೆಜ್. ಹರ್ಬಿವರಸ್ ಅಂದ್ರೆ ಏನ್ರಿ? ವೆಜ್, ಸಸ್ಯಾಹಾರಿ. ಗೊತ್ತಿರ್ಬೇಕು ನಿಮಗೆಲ್ಲ ಕಾನ್ಸೆಪ್ಟ್. ಹಂಗಿದ್ರೆ ಹ್ಯೂಮನ್ ಫ್ಲೆಶ್ ಏನ್ ತಿಂದಿದ್ರಿ? ಇಲ್ಲಿರ್ತಕ್ಕಂಥ ಒಂದು ಕ್ಯಾನಿಬಲ್ ಅಂತ. ನೆಕ್ಸ್ಟ್ ಕ್ವಶನ್ ಸಿನೋನಿಮ್ ಆಫ್ ದ ವರ್ಲ್ಡ್ ಪ್ರಿಕಾರಿಯಸ್. ಪ್ರಿಕಾರಿಯಸ್ ಸಿನೋನಿಮ್ ಏನಾಗ್ತದೆ? ಪ್ರಿಕಾರಿಯಸ್ ಮೀನ್ಸ್ ವೆರಿ ಡೇಂಜರ್. ಪ್ರಿಕಾರಿಯಸ್ ಅಂದ್ರೆ ಏನ್ರಿ? ವೆರಿ ಡೇಂಜರಸ್. ನೋಡಿ, ಸರ್ಟನ್ ಬರಂಗಿಲ್ಲ, ಸ್ಟ್ರಾಂಗ್ ಬರಂಗಿಲ್ಲ, ಸೇಫ್ ಬರಂಗಿಲ್ಲ. ಡೇಂಜರಸ್ ಇಸ್ ದ, ಡೇಂಜರಸ್ ಅನ್ನೋದು ಏನಾಗ್ತದೆ ರೀ? ಆನ್ಸರ್ ಆಗ್ತದ ಪ್ರಿಕಾರಿಯಸ್. ದೆನ್ ವಾಟ್ ಇಸ್ ಮೀನ್ ಬೈ ಪ್ರಿಕಾಷಿಯಸ್? ಪ್ರಿಕಾಷಿಯಸ್ ಏನಾಕೈತಿ ಹೇಳಿ ನೋಡೋಣ ಆನ್ಸರ್. ಪ್ರಿಕಾಷಿಯಸ್ ಏನಾಕೈತಿ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೆಕ್ಸ್ಟ್ ವಿಜಿಲೆಂಟ್. ವಿಜಿಲೆಂಟ್ ಅಂದ್ರೆ ಏನ್ರಿ? ವಿಜಿಲೆಂಟ್ ಅಂದ್ರೆ ಆ ಪರ್ಸನ್ ಏನಾಗಿರ್ತಾನೆ ಅಂದ್ರೆ ಬಹಳಷ್ಟು ಕೇರ್ಫುಲ್ ಆಗಿರ್ತಾನೆ. ಹೌದಾ, ಹಂಗಂದ್ರೆ ಇಲ್ಲಿ ಏನ್ ಕೇಳಾರ? ಅಪೋಸಿಟ್ ವರ್ಡ್ ಕೇಳ. ಕಣ್ಣು ಮುಚ್ಚಿಂತಾವಲ್ಲ, ಕಣ್ಣು ಮುಚ್ಚಿ ಹಾಕ್ಬೇಕು ನೀವು. ಓಕೆ, ದೆನ್ ವಾಟ್ ಇಸ್ ಮೀನ್ ಬೈ ಕಾಷಿಯಸ್? ಎಚ್ಚರದಿಂದಿರುವುದು, ವೇರಿ ಬಹಳಷ್ಟು, ಅಲರ್ಟ್ ಎಚ್ಚರಿಕೆ. ಓಕೆ, ಅದೇ ರೀತಿಯಾಗಿ ಕೇರ್ಲೆಸ್ ಅಂದ್ರೆ ಏನ್ರಿ? ಅಜಾಗರೂಕ, ಕಾಳಜಿ ಇಲ್ಲದೆ ಇರ್ತಾವ. ನೆಕ್ಸ್ಟ್ ಹಾರ್ಡ್ಲಿ ಹ್ಯಾಡ್ ಐ ರೀಚ್ಡ್ ದ ಸ್ಟೇಷನ್. ಕಣ್ಣು ಮುಚ್ಚಿ ಬರೆದು ಬಿಡ್ರಿ. ಹಾರ್ಡ್ಲಿ ಬಂತ, ನೆಕ್ಸ್ಟ್ ಬ್ಲ್ಯಾಂಕ್ ಐತೆ. ವೆನ್ ಇಸ್ ದ ಆನ್ಸರ್ ಏನ್ರಿ? ವೆನ್. ಹಂಗಿತ್ತ ಸ್ಕೇರ್ಸ್ಲಿ ಬಂದಾಗ ಏನ್ ಬರ್ತೈತಿ? ಅದೇ ರೀತಿಯಾಗಿ ಬೇರ್ಲಿ ಅಂತಕ್ಕಂಥದ್ದು ಬಂದಾಗ ಏನ್ ಬರ್ತೈತಿ? ಇವೆರಡೂ ಕ್ವಶನ್ ಟ್ಯಾಗ್ ಒಳಗೆ ಏನಂತ ವರ್ಕ್ ಮಾಡ್ತಾವ ಇವು ಮೂರು. ಹಾರ್ಡ್ಲಿ ಒಂದು ತಗೊಳ್ರಿ. ಇವು ಮೂರನ್ನ ಕ್ವಶನ್ ಟ್ಯಾಗ್ ಒಳಗ ಪಾಸಿಟಿವ್ ಅಂತಾರೋ ನೆಗೆಟಿವ್ ಅಂತಾರೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಓದ್ತೀವಿ. ಇದು ಪಾಸಿಟಿವ್ ಹಾಕೋ ನೆಗೆಟಿವ್ ಹಾಕೋ ಕ್ವಶನ್ ಟ್ಯಾಗಿ ಬಂದಾಗ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇಲ್ಲಿ ಹಾರ್ಡ್ಲಿ ಬಂದಾಗ ಏನ್ ಇರ್ಬೇಕು ನಮ್ಮ ಆಪ್ಷನ್? ವೆನ್ ಅಂತಕ್ಕಂಥದ್ದು ಆಪ್ಷನ್ ಇರ್ತದೆ. ಓಕೆ, ಎಸ್. ಅದೇ ರೀತಿಯಾಗಿ 20 ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿರ್ತಾವ. ಮತ್ತೆ ಹೊಸ ಒಂದು 20 ಕ್ವಶನ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ರೀತಿಯಾಗಿ ಯಾರು ಆಫ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಂತ ಇದ್ದೀರಾ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಸೋ ಮಚ್ ಟೇಕ್. ಬೈ ಬೈ.